ಬೇಸಿಕಲಿ ಏನು ಅಂತಂದ್ರೆ ಧಾರವಾಡ ಸಮೀಪದ ಈ ಒಂದು ಬೆಳ್ಳಿಗಟ್ಟಿ ಗ್ರಾಮ ಅಂತ ಇದೆ. ಆ ಗ್ರಾಮದ ಭೂ ವಿವಾದವೇ ಇದಕ್ಕೆ ಪ್ರಮುಖ ಕಾರಣ. ಅಲ್ಲಿಂದ ಶುರುವಾದಂತಹ ರಾಜಕೀಯ ವೈಷಮ್ಯ. ಸುಮಾರು ನಾಗೇಶ್ ಎಂಬುವರಿಗೆ ಸೇರಿದ 40 ಎಕರೆ ಜಮೀನಿನಲ್ಲಿ ಕೆಲವರು ಕಾಂಗ್ರೆಸ್ನವ್ರು ಖರೀದಿಸಿದ್ರು, ಕೆಲವರು BJP ಅವ್ರು ಖರೀದಿಸಿದ್ರು. ಹೀಗಾಗಿ ಬೆದರಿಕೆ, ಅದು ಇದು ರಾಜಕೀಯ. ಯೋಗೀಶ್ ಗೌಡ ತುಂಬ ಪವರ್ಫುಲ್ ಆಗಿದ್ರು. ಸೊ ಇದೆಲ್ಲ ಒಂಥರ ದೊಡ್ಡ ವೈಷಮ್ಯಕ್ಕೆ ತಿರುಗಿ ಆದಂತಹ ಕೊಲೆ ಇದು. ಸೊ ಅಂತೂ ಇಂತೂ ಕೊಲೆಗೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗಿದೆ. ಈ ಒಂದು ಪ್ರಕರಣ ಏನಿದೆ ಇದು ಕಳೆದ 10 ವರ್ಷಗಳಿಂದ ನೀವು ಯಾವಾಗಲೇ ಆಗಲಿ ಧಾರವಾಡ ಹುಬ್ಬಳ್ಳಿ ವಿಚಾರದಲ್ಲಿ ರಾಜಕೀಯ ಮಾತಾಡುವಾಗ ಯೋಗೀಶ್ ಗೌಡ ಕೊಲೆ ಕೇಸ್ ಹಾದು ಹೋಗುತ್ತೆ. ಎಷ್ಟೊಂದು ಚುನಾವಣೆಗಳು ಬಂದವು ಈ 10 ವರ್ಷಗಳಲ್ಲಿ, ಎಷ್ಟೊಂದು ರಾಜಕೀಯವಾದಂಥ ಏರುಪೇರುಗಳು ಬದಲಾವಣೆಗಳಾದವು. ನೀವು ಧಾರವಾಡ ಹುಬ್ಬಳ್ಳಿ ರಾಜಕೀಯ ಮಾತಾಡುವಾಗ ಈ ಯೋಗೀಶ್ ಗೌಡ ಕೊಲೆ ಕೇಸ್ ಏನಿದೆ ಇದು ಪದೇ ಪದೇ ಸದ್ದ ಆಗ್ತಾನೆ ಇರುತ್ತೆ. ಸೊ ಹೀಗಾಗಿ ಅಷ್ಟರ ಮಟ್ಟಿಗೆ ಅಲ್ಲಿನ ರಾಜಕಾರಣದ ದಿಕ್ಕು ದೆಸೆಯನ್ನೇ ಬದಲಾಯಿಸಿದಂತಹ ಪ್ರಕರಣ ಇದು. ಸೊ ಹೀಗಾಗಿ ಈ ಒಂದು ಕೇಸ್ನಲ್ಲಿ ಸುಮಾರು ಬಹಳಷ್ಟು ಜನ ಆರೋಪಿಗಳಿದ್ದಾರೆ. ಆ ಆರೋಪಿಗಳಲ್ಲಿ ಬಸವರಾಜ ಮುತ್ತಗಿ, ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್ ಕುರ್ಬರ್, ಸಂದೀಪ್ ಸತಾರೆ, ವಿನಯ್ ಕಟಗಿ, ಸಂತೋಷ್ ಸೌದತ್ತಿ, ಹರ್ಷದ್ ಅಲಿ ಖಾನ್, ಮಾಜಿದ್ ಮುಲ್ಲಾ, ವಿಕ್ರಮ್ ಕತೋಟೆ, ಚಂದ್ರಶೇಖರ್ ಇಂಡಿ, ಶಿವಾನಂದ ಬಡಿಗೇರ್, ರಾಮಕೃಷ್ಣಪ್ಪ, ಬಸವರಾಜ್ ಶಿವಪ್ಪ ಗೌಡರ್, ಸುಮನಾ ಜೈನ್, ವಿನಯ್ ಕುಲಕರ್ಣಿ, ಚಂದ್ರಶೇಖರ್, ನಜೀರ್ ಅಹಮದ್, ಪ್ರಶಾಂತ್ ಕೆಕ್ಕನ್, ನವೀನ್ ಕಟಗಿ, ಲಿಂಗರಾಜ್ ಶಿರಸಂಗಿ ಮತ್ತು ಕಿರಣ್ ಅಕ್ಕಿ. ಒಟ್ಟು 21 ಜನ ಅಪರಾಧಿಗಳು ಈ ಪ್ರಕರಣದಲ್ಲಿ. ಸೊ ಮುಂದೆ ಏನಾಗುತ್ತೆ, ವಿನಯ್ ಕುಲಕರ್ಣಿ ಮುಂದೆ ಇರುವಂತಹ ಚಾಯ್ಸಸ್ ಏನು, ಅವರು ಮುಂದೆ ಸ್ಟೇ ತೆಗೆದುಕೊಂಡು ಬಂದರೆ ಅವ್ರ ಶಾಸಕ ಸ್ಥಾನ ಉಳಿಯುತ್ತೆ, ಇಲ್ಲ ಅಂದರೆ ಅವ್ರ ಶಾಸಕ ಸ್ಥಾನವನ್ನು ಕೂಡ ಅವರು ಕಳ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಈಗ ಬೇರೆ ಇದೆ ವಿನಯ್ ಕುಲಕರ್ಣಿ. ಅವ್ರು ಆಗಿದ್ದ ವಿನಯ್ ಕುಲಕರ್ಣಿ ಬಿಸಿ ರಕ್ತ, ಅವ್ರ ಆ್ಯಟಿಟ್ಯೂಡು, ಅವರೊಂದು ಇದು ತುಂಬ ಥರ ಬೇರೆ ಇದೆ ಆ್ಯಟಿಟ್ಯೂಡ್. ಈಗ ಬೇರೆ ಇದೆ ಆ್ಯಟಿಟ್ಯೂಡ್. ಜೀವನ ಪಾಠ ಕಲಿಸ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಮುಂದಕ್ಕೆ ಹೋಗೋಣ. ಓಕೆ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದ್ರು ಸಹ ಅದನ್ನ ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ ಹೋಗಿದ್ರು ಅವ್ರು ಎಲ್ರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ರು ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಸರ್ ಬಹಳಷ್ಟು ಸಾಕ್ಷಿಗಳಿದಾವೆ, ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತು ಬರೀ ಅವರು ಅವರು ಅಪರಾಧಿಗಳು ಹೌದಾ ಅಲ್ಲೋದನ್ನ ಅಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವ್ರು ಎಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ಹೇಳಕ್ ಇಷ್ಟ ಬಯಸ್ತೀನಿ, ಈ ಒಂದು ಪ್ರಕರಣದ ಹೋರಾಟಕ್ಕೆ ನಮ್ಗೆಲ್ಲರೂ ಬೆಂಬಲ ನೀಡಿದಂತ ವಿಶೇಷವಾಗಿ ಧಾರವಾಡದಲ್ಲಿ ಸಮಾನ ಮನಸ್ಕ ಹೋರಾಟಗಾರರು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳಕ್ ಬಯಸ್ತೀನಿ. ಅದರಲ್ಲೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಪ್ರಕರಣವನ್ನ ನಾವು ಹೋರಾಟ ಮಾಡಬೇಕು, ಇದರ ನೈಜ ಆರೋಪಿಗಳು ಬಂಧನ ಆಗಬೇಕು ಅಂತ ಹೇಳಿ ನಾವು ಧ್ವನಿ ಎತ್ತಿದಾಗ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಸಹಕಾರಕ್ಕೆ ನಿಂತುಕೊಂಡ್ರು, ನಮ್ಗೆ ಸಾಥ್ ಕೊಟ್ಟರು. ಹೀಗಾಗಿ ತಮಗೂ ಕೂಡ ಹೃದಯಪೂರ್ವಕ ನೋಡಿ ಮೇಡಮ್, ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ಆದ್ರೂ ನಾಳೆ ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗ್ಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಏನ್ ಡಿಸಿಷನ್ ತಗೊಳ್ಳುತ್ತೆ ನೋಡೋಣ.